ರಾಜ್ಯದ ಜನತೆಗೆ ನರೇಂದ್ರ ಮೋದಿಜಿ ಅಭಿಮಾನಿ ಬಳಗದಿಂದ ನಮಸ್ಕಾರ. ಸ್ನೇಹಿತರೆ, ಅನೇಕ BJP ಅಭಿಮಾನಿಗಳು ನಮಗೆ ಆವಾಗ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳ್ತಿದ್ದರು. ಶೆಟ್ಟಿ, ನೀವು ನರೇಂದ್ರ ಮೋದಿಜಿ ಅಭಿಮಾನಿ ಅಂತೀರಿ, BJP ಕಾರ್ಯಕರ್ತರು ಅಂತೀರಿ, ಆದರೆ ರಾಜ್ಯ BJP ನಾಯಕರಿಗೆಲ್ಲ ಕೆಟ್ಟದಾಗಿ ಬೈತಿರಲ್ಲ ಯಾಕೆ ಅಂತ ಕೇಳ್ತಿದ್ರು. ನಾನು ಆವಾಗ ಅವರಿಗೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಸ್ನೇಹಿತರೆ, ಇವತ್ತು ಸಮಯ ಬಂದಿದೆ. ನಮ್ಮ ಕರ್ನಾಟಕದ BJP ಹರಾಮ್ಖೋರ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿಜಿ ಅಭಿಮಾನಿಯಾಗಿ ನಾನು ಯಾಕೆ ಬೈತೀನಿ ಅಂತನ್ನೋದು ಕೇಳ್ಕೊಳ್ರಿ. ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಸಾಲ ಮಾಡಿ ಎಲ್ಲ ಬೆಲೆಗಳನ್ನು ಏರಿಸಿ ಮೊನ್ನೆ ವಿಧಾನಮಂಡಲ ಅಧಿವೇಶನ ಶುರು ಆಗೋದು ಮೊದಲನೇ ದಿನಾನೇ ಶಾಸಕರ ಮತ್ತು ಮಂತ್ರಿಗಳ ಮತ್ತು ಅವ್ರ PAಗಳ ಸಂಬಳವನ್ನು 50% ಜಾಸ್ತಿ ಮಾಡಿದೆ. 1% ಅಲ್ಲ, 2% ಅಲ್ಲ. ಇಲ್ಲಿ ಜನ ದುಡಿದು ತಿನ್ನೋರು ಪರಿತಪಿಸ್ತಾ ಇದ್ದಾರೆ. ಆದರೆ ಇವರು ರಾಜಕಾರಣಿಗಳು ಕರದಾತರ ದುಡ್ಡಿನಲ್ಲಿ ಚಿಂದೆ ಓಡಾಯಿಸೋದಕ್ಕೆ 50% ಒಂದೇ ಸಲ ಸಂಬಳವನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಈ ಥರ ದುರಾಡಳಿತ ಮಾಡಿದಾಗ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಾಗ ಅದನ್ನು ವಿರೋಧ ಮಾಡೋ ಕೆಲಸ ಯಾರಾಗಂತಂದರೆ ವಿರೋಧ ಪಕ್ಷದವ್ರದ್ದು. ಆದರೆ ನಮ್ಮ ಕರ್ನಾಟಕದ ರಾಜ್ಯದ BJPಯ ಹರಾಮ್ಖೋರ್ ರಾಜ್ಯ ನಾಯಕರು ಆ ಬೆಲೆ ಇದು ಸಂಬಳ ಜಾಸ್ತಿ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಮ್ಮ BJPಯ ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಆ ಬಡ್ಡಿ ಮಗ ಹೇಳ್ತಾನೆ, ನಾನು ಇದನ್ನು ನಿರಾಕರಣೆ ಮಾಡೋದಿಲ್ಲ, ಜಾಸ್ತಿ ಆಗಿರೋದು, ನಮಗೆ ದುಡ್ಡು ಬೇಕು, ನಾವು ಜನರ ಕೆಲಸ ಮಾಡೋಕ್ಕೆ ಓಡಾಡೋದಕ್ಕೆ ನಮಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ನಿಮಗೆ ಕಾರ್ ಫ್ರೀ, ಡೀಸೆಲ್ ಪೆಟ್ರೋಲ್ ಫ್ರೀ, ಪೊಲೀಸ್ ಪ್ರೊಟೆಕ್ಷನ್ ಫ್ರೀ, ತಿನ್ನಕ್ಕೆ ಫ್ರೀ, ಉಣ್ಣಕ್ಕೆ ಫ್ರೀ, ಎಲ್ಲ ಫ್ರೀ ಇದ್ಮೇಲೆ ಮತ್ತೆ ಯಾಕೆ ಜನರ ದುಡ್ಡಲ್ಲಿ ನಿಮಗೆ ಇಷ್ಟಿಷ್ಟು ಒಂದು ಸಂಬಳ ಬೇಕು? ನಿಮಗೆ ನಾಚಿಕೆ ಬರೋದಿಲ್ಲವ? ನಿಮಗೆ ಕರದಾತರ ದುಡ್ಡಿನಲ್ಲಿ ಆರಾಮದ ಜೀವನ ನಡೆಸೋದಕ್ಕೆ ಅಷ್ಟಕ್ಕೂ ಏನು ಕಿಸಿತೀರಂತೇಳಿ ನಿಮಗೆ ಓಡಾಡಂಥ ಕೆಲಸ ಮಾಡ್ತೀರಿ ನೀವು. ಆಮೇಲೆ ಇನ್ನೊಬ್ಬನು BJPಯ ದಲಿತ ನಾಯಕ ಅಂತವನು ಛಲವಾದಿ ನಾರಾಯಣಸ್ವಾಮಿ ಮಹಾಶಯ ಮೊನ್ನೆ ವಿಧಾನಮಂಡಲದಲ್ಲಿ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಮಾಲಿಷ್ ಮಾಡೋದಕ್ಕೆ ರಿಕ್ಲೈನರ್ ಚೇರ್ ಅಂತೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಇದೆ ಆ ಬೆಲೆ. 25 ಚೇರ್ಗಳನ್ನು ತರಿಸಿ ಮಾಲಿಷ್ ಮಾಡ್ಕೊಳ್ಳೋರು ಅಂತಂದರೆ ಈ ಹರಾಮ್ಖೋರ್ ರಾಜಕಾರಣಿಗಳು 3 ಪಕ್ಷದವರು ಆ ವಿಧಾನಮಂಡಲ ಅಂತಂತಂದರೆ ಏನದೇನೋ ರೆಸಾರ್ಟ್ ಅಂತ ತಿಳ್ಕೊಂಡಿದ್ದಾರೋ ಅಥವಾ ಜನರ ಸಲುವಾಗಿ ಕೆಲಸ ಮಾಡುವಂಥ ಒಂದು ದೇಗುಲ ಅಂತ ತಿಳ್ಕೊಂಡಿದ್ದಾರೆ ಇವರು. ಒಂದೊಂದು ಮಾಲಿಷ್ ಮಾಡೋಕ್ಕೆ ನಿಮಗೆ ಮಾಲಿಷ್ ಬೇಕಂದ್ರೆ ಯಾಕೆ ನಿಮ್ಮ ಮನೆಯಾಗಿನ ಹೆಂಡತಿ ಮಕ್ಕಳು ಸಟದಾರ ಮಾಡಿಸ್ಕೊಳ್ರಿ ಅವ್ರ ಕಡೆಯಿಂದ. ಇಲ್ಲಾಂತಂದ್ರೆ ಬರ್ರಿ ನಿಮ್ಮ ಕ್ಷೇತ್ರದೊಳಗೆ ಕಾರ್ಯಕರ್ತರಿಗೆ ಹೇಳ್ರಿ, 3 ಪಕ್ಷದ ಕಾರ್ಯಕರ್ತರಿಗೆ ನಮಗೆ ಮೈ ಕಡೆ ಆಗ್ತೈತಿ ಮಾಲಿಷ್ ಮಾಡ ಅಂತಂದ್ರೆ ಬರ್ರಿ ನಮ್ಮ ಹುಬ್ಬಳ್ಳಿ ಒಳಗೆ ನಮ್ಮ ಕಿತ್ತೂರು ಚೆನ್ನಮ್ಮ ಮೈದಾನದೊಳಗೆ ಒಂದು ದಿನ ಫಿಕ್ಸ್ ಮಾಡಿರಿ. ನಾವು BJP ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಎಲ್ಲ ರಾಜಕಾರಣಿಗಳಿಗೆ ಎಣ್ಣೆ ಹೆಚ್ಚು ಚಲೋ ನಮ್ಮ ಕಾಲಾಗಿನ ಚಪ್ಪಲಿ ಬೂಟ್ ತೊಗೊಂಡು ನಿಮ್ಗೆ ಚಲೋ ಹೋದಂಗೆ ಮಾಲಿಷ್ ಮಾಡ್ತೀವಿ, ಮಾಡಿಸ್ಕೊಡ್ರಲ್ಲ. ಹೊಟ್ಟೆಗೆ ಅನ್ನ ತಿಂತೀರೋ ಹೆಚ್ಚಿಗೆ ತಿಂತೀರಿ ನೀವು ರಾಜಕಾರಣಿಗಳು. ಜನ ಇಲ್ಲಿ ಜನನ ಮರಣ ಪ್ರಮಾಣ ಪತ್ರದ ದರವನ್ನು ಕೂಡ ಸಿದ್ದರಾಮುಲ್ಲ ಖಾನ್ ಜಾಸ್ತಿ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಏನೂ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಇವರಿಗೆ ಬೆಲೆ ಇದು ಸಂಬಳ ಜಾಸ್ತಿ ಆಗಿದ್ದು ಬೇಕಂತೆ ಇವರಿಗೆ. ಅಂದರೆ ಮೊದಲು 1 ಲಕ್ಷ ಸಂಬಳ ಇರೋನಿಗೆ 1.5 ಲಕ್ಷ, 2 ಲಕ್ಷ ಇರೋನಿಗೆ 3 ಲಕ್ಷ. ಅವ್ರ PAಗಳಿಗೂ ಕೂಡ ಸೇವ್ ಮಾಡಿದ್ದಾರೆ. 20,000 ಸಂಬಳ ಇದ್ದವಂಗೆ 30, 40 ಇದ್ದವಂಗೆ 60,000. ಯಾರಪ್ಪನ ಮನೆ ಗಂಟು ಅಂತ ಹೇಳಿ ಮಾಡಿದರು. ಅವನು ಹರಾಮ್ಖೋರ್ ಹೇಳ್ತಾನೆ ಛಲವಾದಿ ನಾರಾಯಣಸ್ವಾಮಿ, ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್, ಅದು ರಿಕ್ಲೈನರ್ ಚೇರ್ ಅಲ್ಲ, ಅದು ಮಾಲಿಷ್ ಸಲುವಾಗಿ ತಂದಿದ್ದಾರೆ. ಬೋಳಿ ಮಗನೇ, ನಿಮ್ಮ ಅಪ್ಪನ ಮನೆ ದುಡ್ಡು ತೊಗೊಂಡು ಬಂದು ನೀ ಚೇರ್ ತೊಗೊಂಡು ಮಾಲಿಷ್ ಮಾಡ್ಕೋಲ್ಲ. ಜನರು ಹರಾಮಾಗಿ ಕರ್ದಾತರ ದುಡ್ಡೊಳಗೆ ಯಾಕೆ ಮಜಾ ಮಾಡೋಕೆ ಹೋಗ್ತಿರಲ್ಲ? ಇದಕ್ಕೆ ನಾ ಹೆಂಗೆ ಬಾಲ ಅಲಾಡ್ಸ್ಕೊಂಡು ಬಂದಿರ್ತೇನೆ ಜನರಿದ್ದರಿಗೆ ಓಟ್ ಕೇಳಕ್ಕೆ. ಒಂದು ಕೆಲಸ ಮಾಡಿರಿ, ಪಗಾರ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗೆ ನೀವು ಓಟ್ ಕೇಳಕ್ಕೆ ಮತಭಿಕ್ಷೆ ಕೇಳಕ್ಕೆ ಬರ್ತಿರಲ್ಲ, ನಾ ಈ ಥರ ಬಾಲ ಇಟ್ಕೊಳ್ದೆ ಆ ಥರ ವಾರಕ್ಕೊಂದು ಸಲ ರಾಜಕಾರಣಿಗಳೆಲ್ಲ ಸೇರಿ ಒಂದು ಭಿಕ್ಷೆ ಬಿಡೋ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ಬಿಡ್ರಿ. ನಾವು ಕರ್ದಾತರು ಏನಿದೀವಲ್ಲ, ನಿಮಗೆ ಮತ ಚಲಾವಣೆ ಮಾಡಿದವರು ನಿಮಗೆ ಭಿಕ್ಷೆ ಕೊಡ್ತೇವೆ ವಾರಕ್ಕೊಂದು ಸಲ. ಅದ ದುಡ್ಡು ತೊಗೊಂಡು ನೀವು ತಿಂದುಕೊಂಡು ಮಜಾ ಮಾಡಿರಿ. ನಾವು ದುಡ್ದು ಸಾಯ್ತೀವಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ. ಆ ನಾಮರ್ಥ ಅಶೋಕ್ ವಿರೋಧ ಪಕ್ಷದ ನಾಯಕಾಗಿ ಇವತ್ತು ಬಜೆಟ್ ಮಂಡನೆ ಆಗಿದ್ದಕ್ಕೆ ಸಿದ್ದರಾಮುಲ್ಲ ಖಾನು ಸಾಬ್ರ ಸಲುವಾಗಿಯೇ ಬಜೆಟ್ ಮಂಡನೆ ಮಾಡ್ತಾನಂಥದ್ದು ನಿರೀಕ್ಷಿತವಾಗಿ ಇತ್ತು. ಯಾಕಂತಂದರೆ ಅವ್ರು ಸಾಬ್ರಿಗೆ ಭಾಷೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಸಾಬ್ರನ್ನ ನಾವು ಉದ್ಧಾರ ಮಾಡ್ತೀವಿ ಅಂಥೇಳಿ ಹಿಂದೂಗಳನ್ನು ಉದ್ಧಾರ ಮಾಡೋಕ್ಕೆ ಬಂದಿಲ್ಲ ಅವರು ಏನು ಮಾಡಿದ್ರು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಕೆಲವು 30-40% ಹರಾಮ್ಖೋರ್ ಹಿಂದೂಗಳಿದ್ದಾರೆ, ದೇಶದ್ರೋಹಿ ಹಿಂದೂಗಳು. ಅಂಥ ಭಿಕಾರಿ ಹಿಂದೂಗಳಿಗೆ ಬಿಟ್ಟಿ ಭಾಗ್ಯದ ಆಮಿಷವನ್ನು ಒಡ್ಡಿ ಅಧಿಕಾರಕ್ಕೆ ಬಂದು ಈಗ ಸರಿಯಾಗಿ ಬಗ್ನಿ ಊಟ ಇಡ್ತಾ ಇದ್ದಾರೆ ಎಲ್ರಿಗೂ ಅವರು ಬೆಲೆಗಳನ್ನು ಜಾಸ್ತಿ ಮಾಡಿ. ಆದರೆ ಈಗೇನೈತಲ್ಲ, ವಿಶೇಷವಾಗಿ ಮುಸಲ್ಮಾನರ ಸಲುವಾಗಿ ಅವರು ಬಜೆಟ್ ಮಂಡನೆ ಮಾಡಿದ್ದು. ಆ ಸಿದ್ದರಾಮುಲ್ಲ ಖಾನ್ ಅವರ ನಿಯತ್ತಿಗೆ ಒಪ್ಪಬೇಕು.
ಯಾಕಂದರೆ ಅವರು ತಮ್ಮ ಸಾಬರಿಗೆ ಅವನು ಭಾಷೆ ಕೊಟ್ಟು ಬಂದಿದ್ದಾನೆ ಅಧಿಕಾರಕ್ಕೆ, ನಿಮ್ಮನ್ನು ನಾನು ಉದ್ಧಾರ ಮಾಡ್ತೀನಿ ಅಂತೇಳಿ. ಆದರೆ ನಮ್ಮ ಬಿ ಜೆ ಪಿ ಹರಾಮ್ಖೋರ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿ ಅಭಿಮಾನಿಗಳು ನರೇಂದ್ರ ಮೋದಿಯವರ ಹೆಸರು ತೊಗೊಂಡು ಹಿಂದೂಗಳನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ಹಿಂದೂಗಳಿಗೆ ಮಂಕ್ ಬೂದಿ ಏರಿಸಿ ಅಧಿಕಾರಕ್ಕೆ ಬಂದು ನೀವು ಹಿಂದೂಗಳಿಗೆ ಏನು ಮಾಡಿದಿರಿ? ನೀವು ಮಾಡಬೇಕಾಗಿತ್ತು ಹಿಂದೂಗಳಿಗೆ ಉದ್ಧಾರ. ಈಗ ಬರ್ತೀರಿ ಅದು ಜಮೀರ್ ಅಹ್ಮದ್ ಖಾನ್ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ, ಪಾಕಿಸ್ತಾನ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ, ಸಾಬರ್ ಸಲುವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ. ನಿನ್ನಂಥ ಶಂಡಬಡ್ಡಿ ಮಗ ವಿರೋಧ ಪಕ್ಷದ ನಾಯಕಿದ್ದರೆ ಮತ್ತು ಇದೇ ಕೆಲಸ ಆಗ್ತದೆ. ಲೋಫರ್ ವಿಜೇಂದ್ರನು ಇದೇ ಡೈಲಾಗ್. ಸಿದ್ದರಾಮುಲ್ಲಾ ಖಾನ್ ಅವರು ಸಾಬರ್ ಪರವಾಗಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮಂಥ ನಾಮರ್ಥರಿದ್ದರೆ ಏನು ಮಾಡಬೇಕಿನ ಅವ್ರು ಬಂದಿದ್ದೆ ಸಾಬರ್ನ ಉದ್ಧಾರ ಮಾಡೋದಕ್ಕೆ. ಅವ್ರಿಗಿರೋ ನಿಯತ್ತು ನಿಮಗಿಲ್ಲಲ್ಲ ಹಿಂದೂಗಳ ಬಗ್ಗೆ. ಅದಕ್ಕೆ ಕರ್ನಾಟಕ ರಾಜ್ಯದ ಬಿ ಜೆ ಪಿಯ ಹರಾಮ್ಖೋರ್ ಷಂಡ ಬಡ್ಡಿ ಮಕ್ಕಳಿಗೆ ನಡು ರಸ್ತೆಯಲ್ಲಿ ಚಪ್ಪಲಿ ತೊಗೊಂಡು ಹೊಡಿಬೇಕಂತೇಳಿ ನಾನು ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಅಭಿಮಾನಿಗಳ ಪರವಾಗಿ ಹೇಳಿ ಈ ಒಂದು ವಿಡಿಯೋನ ಸಮಾಪ್ತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ಮೇಲಾದರೂ ಜಾಗೃತರಾಗ್ರಿ. ನಮ್ಮದೇ ರಾಜ್ಯದಲ್ಲಿ 3 ಪಕ್ಷದ ಹಲಾಲ್ ಟೋಪಿಗಳು ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ. 50% ಸಂಬಳ ಅಂತಂತಂದ್ರೆ ಯಾರಪ್ಪನ ಮನೆಗಂಟು ಎಷ್ಟು ಕೋಟಿ ಆಗ್ತದೆ 5 ವರ್ಷದಲ್ಲಿ? ಈಗಾಗಲೇ 2 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಟೋಟಲ್ 7.5 ಲಕ್ಷ ಕೋಟಿ ನಮ್ಮ ರಾಜ್ಯದ ಸಾಲ. ಇವರೆಲ್ಲರೂ ಸೇರಿ ನಮ್ಮ ಬಿ ಜೆ ಪಿಯ ಹರಾಮ್ಖೋರ್ ನನ್ನ ಮಕ್ಕಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾಯಿದ್ದಾರೆ. ಜನರಿಗೆ ಮಂಕ್ ಬೂದಿ ಏರಿಸೋದಕ್ಕೆ ಮಾಧ್ಯಮದ ಮುಂದೆ ಬಂದು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಅರ್ಥ ಮಾಡಿಕೊಡ್ರಿ ಅಂತೇಳಿ ಈ ವಿಡಿಯೋನ ಸಮಾಪ್ತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಜೈ ಶ್ರೀರಾಮ್, ಜೈ ನರೇಂದ್ರ ಮೋದಿಜಿ. ಇನ್ನು ದಯವಿಟ್ಟು ಎಲ್ಲರೂ ಕಳಿಸ್ರಿ, ನೋಡಲಿ, ಅವರು ನೋಡಲಿ, ಬಿ ಜೆ ಪಿಯವರು ನೋಡಲಿ, ಕಾಂಗ್ರೆಸ್ನವರು ನೋಡಲಿ. ನಾಚಿಕೆ ಬಂತಂದ್ರೆ ಏನಾರ ಬದಲಾವಣೆ ಆಗ್ತಾರೋ ಈಗಿಲ್ಲೋ ಗೊತ್ತಿಲ್ಲ.